ನನಗಂತೂ ಇವಾಗ ಹೆಂಗ್ ಅನಿಸ್ತಾ ಇತ್ತು ಗೊತ್ತಾ ಮಮತಿ? ಹೆಂಗ್ ಅನಿಸ್ತಾ ಇತ್ತು ಅಂದ್ರೆ ಫುಲ್ಲು ಕಾಮಿಡಿ ಅಂತ ಅನಿಸ್ತಾ ಇತ್ತು ನನಗಂತೂ. ಅಲ್ಲಾದ್ರೆ ಕಾಯಿ ಡಬ್ಬಟ್ಬಿಟ್ಟು ನಾವೇನೇನಿಯ ಕೂಲಿ ಮಾಡ್ಬೇಕಿತ್ತ? ಕೂಲಿ ಮಾಡಿ 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 ಕೂಲಿ ಮಾಡ್ಕೊಂಡು ತಿನ್ಬೇಕಿತ್ತ ಅಲ್ಲಿ? ನನಗಂತೂ ನಗ ತಡ್ಕೊಳಕ್ ಆಯ್ತಿಲ್ಲ. ಕೂಲಿ ಮಾಡು, ಆಮೇಗಿಂದ ನಾವೇ ಕಸ ಗುಡ್ಸು, ನಾವೇ ಪಾತ್ರೆ ತೊಳಿ, ನಾವೇ ಮಾಡು, ನಾವೇ ಅಡುಗೆ ಮಾಡ್ಕೊಂಡು ತಿನ್ನು, ನಾವೇ ಪ್ರತಿಯೊಂದನ್ನು ಹೊಂದಿಸ್ಕ, ನಾವೇ ಅದು ಮಾಡು, ನಾವೇ ಇದು ಮಾಡು ಅಂತ ಹೇಳ್ಬಿಟ್ಟು ಈ ಸುದ್ದ ಕೆಲಸ. ಆದ್ರೆ ಜೈಲಾಗ ಬಂದಿರೋದಕ್ಕೆ ಏನು ಮಾಡಂಗಿಲ್ಲ ಕ್ಯಾಮೆಯ. 10 ರೂಪಾಯಿ ಕೆಲಸನೂ ಇರಕ್ಕಿಲ್ವಾ? ತಿನ್ನು ಹುಣ್ಣು ಮನಿಕ, ತಿನ್ನು ಹುಣ್ಣು ಮನಿಕ. ನನಗಂತೂ ಅಯ್ಯಪ್ಪ, ರಾತ್ರಿ ಎಷ್ಟು ಗಂಟೆಗೆ ಹೇಳು? ನನಗಂತೂ 9 ಗಂಟೆಗೆ ಮನಿಕೊಂಡೋಳು ನೋಡಿ, ಎಷ್ಟು ಗಂಟೆಗೆ ಎದ್ದೋಳ್ತಿದ್ದೀನಿ ಅಂತ. ಮೊದಲು ಬಂದಿದ್ನಲ್ಲ ಅವಾಗ ಇಲ್ಲಿ ಜೈಲಾಗೆ ಸೊಳ್ಳೆ ಗಿಳ್ಳೆ ಎಲ್ಲ ಶಾನೆ ಇದು. ಕಚ್ಚು 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 ಅಂತ ಹೇಳ್ಬಿಟ್ಟು ಕಚ್ತಿದ್ವಾ. ಈಗ ಯಾವ ಸೊಳ್ಳೆನೂ ಇಲ್ಲ, ಏನೂ ಇಲ್ಲ. ಅಪ್ಪ ನೆಮ್ಮದಿಯಾಗಿರ್ಬೋದು. ನಾನೇನು ಸೊಳ್ಳೆ ಜಾಸ್ತಿ ತಿಗಣೆ ಜಾಸ್ತಿ ಅನ್ಕೊಂಡಿದ್ದೆ. ನೋಡು, ಹೊಸ ಜೈಲು ಹೊಸದಾಗಿ ಪೇಂಟ್ ಮಾಡವ್ರೆ, ಏನು ತಲೆನೋವಿಲ್ಲ ಅಲ್ವಾ? ಎಷ್ಟು ಆರಾಮ್ ಅಂತ ಅನ್ನಿಸ್ತೈತೆ. ಯಾಕೆ ಹಂಗ್ ನೋಡ್ತಿದ್ಯಾ? ಬಾ ಕುಂತ್ಕ ಬಾ. ಇವಾಗ ಊಟದ ಟೈಮ್ ಆಯ್ತು, ಊಟ ತಂದು ಕೊಡ್ತಾರೆ. ಈಗ ಮೊದ್ಲು ಜೈಲು ಊಟ ಇತ್ತಲ್ಲ, ಅದೆಲ್ಲನೂ ಮೊದ್ಲು ಚೆನ್ನಾಗಿರ್ಲಿಲ್ಲ. ಇವಾಗ ಯಾರೋ ಪುಣ್ಯಾತ್ಮ ಅಂತ ಅನ್ನಿಸ್ತದೆ. ಒಳ್ಳೆ ಚೆನ್ನಾಗಿ ಸಾಂಬಾರ್ ಮಾಡ್ತಾವ್ರೆ, ಅಡುಗೆ ಬಟ್ಟನ್ನ ಬದಲಾಯಿಸವ್ರೆ ಅಂತ ಅನ್ನಿಸ್ತದೆ ಅಷ್ಟೇನೇನಿಯ. ಪೊಲೀಸರು ಬರ್ತಾರಲ್ಲ, ಅವ್ರು ಕೇಳಬೇಕು, ಅಡುಗೆ ಬಟ್ಟು ನೀನಾರ ಬದಲಾಯಿಸಿದ್ರ ಅಂತ ಅಲ್ವೇ? ಚೆನ್ನಾಗಿ ಮಾಡ್ತಾವನ ಅಡುಗೆ ಎಲ್ಲನೂ. ಬಾರೆ ಕುಂತ್ಕ, ಅಲ್ಲಿ ಈಚೆ ಕಡೆ ಹೋಗ್ಬಿಟ್ಟು ನಾವೇ ಬಿಸಿಲಾಗಿ ಬಡ್ಕೋಬೇಕು. ಈಗ ಬೇರೆ ಸೆಕೆ, ಕಪ್ಪುಗಾಗೋಯ್ತೀವಿ ನಾವಂತೂ. ಅಬ್ಬಬ್ಬಬ್ಬ, ಈ ಸೆಕೆನಾಗೆ ಇದ್ರಾಗೆ ನಾವು ಮಾಡೋಕ್ಕಾಯ್ತದೇನು? ಅಯ್ಯಪ್ಪ, ಕೆಲಸನೂ ಮಾಡೋಕ್ಕಾಗಕ್ಕಿಲ್ಲ, ಎಂಥದೂ ಇಲ್ಲ, ಸಾಕಾಗಿ ಹೋಗ್ಬಿಡ್ತದೆ. ಅಬ್ಬಬ್ಬ, ಬಿಟ್ಟಿ ಊಟ ಬಾ. ಮಜ್ಜಿಗೆನೂ ಕೊಡ್ತಾರಂತೆ ಕಣೆ ಜೈಲಾಗೆ. ನಾನು ಕೇಳ್ದೆ, ಆವಾಗಲೇ ನಿನ್ನೊಬ್ಬಳನ್ನ ಕರ್ಕೊಬಿಟ್ಟು ಬಂದು ಹಾಕಿದ್ರಲ್ಲ ಕೈದಿನ, ಅವಳು ಹೇಳಿದ್ಲು ಇಲ್ಲ ಮಜ್ಜಿಗೆ ಎಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಹಬ್ಬ ಸಾಕು, ಟೀ ಕಾಫಿ ಒಂದು ಕೊಡ್ತಾರೇನೋ ಕೇಳಬೇಕು. ನೆನ್ನೆ ಯಾಕೋ ಕೊಟ್ಟಿರ್ಲಿಲ್ಲ, ಇವತ್ತು ಕೊಡ್ತಾರೇನೋ. ಅಯ್ಯೋ ಮನಿಯಾಳಿ, ಅಯ್ಯಪ್ಪ ಲೇ, ನನ್ನ ಯಾಕೆ ಹೊಡಿತಿದ್ಯಾ? ಬಿಡೆ. ಅಯ್ಯೋ ಬಿಲಾಲಿ, ನೆಮ್ಮದಿಗೆ ಹೊಲ್ದ ಕೂಲಿನಲ್ಲಿ ಮಾಡ್ಕೊಂಡು ತಿನ್ಕೊಂಡು ಬಿದ್ದಿದ್ದೆ. ಹೆಂಗೋನ್ವೆ ಆ ಬಡವ ನೀನು ಮಡಗ್ದಂಗಿರು ಅಂತ ಹೇಳ್ಬಿಟ್ಟು ಹೆಂಗೋ ನನ್ನ ಪಡಗ್ ನಾನು ತಿನ್ಕೊಂಡು ಬಿದ್ದಿರೋಳ್ನ. ಲೋಪರ್ ಮುಂಡೆ ನೀನು ಏನು ಮಾಡ್ದೆ ಹೇಳಿ? ನೀನು ಬಾಲಿ ಹೊಸನ್ ಮಾರನ ಕರನ್ ಮಾರನ ಅಂತ ಹೇಳ್ಬಿಟ್ಟು ನೀನು ಕರ್ಕೊಂಬಿಟ್ಟು ಬಂದ್ಬಿಟ್ಟು ನಾನು ಇಲ್ಲಿ ಜೈಲಿಗೆ ಸಿಗಾಕ್ಸಿದ್ದಲ್ದೆ ನೀನು ಮಳ್ಳಿ ಬಿತ್ರಿ. ಇಲ್ಲಿ ಊಟ ಚೆನ್ನಾಗಿರ್ತದೆ, ನೆಮ್ಮದಿಗೆ ನಿದ್ದೆ ಮಾಡ್ಬೋದು, 9 ಗಂಟೆಗೆ ಗೊರಕೆ ಹೊಡಿತೀನಿ ಅಂತ ಹೇಳ್ತಿದ್ಯಲ್ಲ. ನೀನು ಯಾವ ಸೀಮೆ ಹೆಂಗ್ಸೆ? 3 ಬುಟ್ಟೋಳೆ. ನಿನ್ನ ನಾಲಯಕ್ಕೆ ಮಕ್ಕೆಷ್ಟು ಬೆಂಕಿ ಹಾಕ. ಲೇ ಸುಮಿ, ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಇವತ್ತು ಆಗಿದ್ದಾಗಲಿ ಚಟ್ಟಿ ಮಾಡಾಕ್ಬಿಡ್ತೀನಿ ನಿನ್ನಂತೂ. ಲೋಪರ್ ಬಡ್ಡಿ. ಎಲ್ರು ಹೇಳಿದ್ರು ನಂಬ್ಯಾಡ ಸುಮಿನ್ ಮಾತ್ರ ನಂಬ್ಯಾಡ ಅಂತ. ನಾನು ಅಯ್ಯೋ ದೇವ್ರೆ, ಯಾಕೆ ನಂಬಾರ್ದು? ಅವಳು ನೊಂದವಳೆ ಬೆಂದವಳೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ನಿನ್ನ ಸೇರಿಸ್ಕೊಂಡಿದ್ದೇನೆ ಅಂತ ತೆಪ್ಪಾಯ್ತು. ನಿನ್ನ ಮಗ ಥೂ ಅಂತ ಉಗು ತುಪ್ಪ ಹಾಕ್ದಿದ್ದಂಗೆ ನಿನ್ನ ಒಟ್ಟದಾಗೆ ನಾನು ಅರ್ಥ ಮಾಡ್ಕೋಬೇಕಿತ್ತು. ಯಾಕೆ ನಿನ್ನ ಮಗನೇ ನಿನ್ನ ಉಗು ತೊಟ್ಟದ ಅಂತ ಹೇಳ್ಬಿಟ್ಟು. ಅಯ್ಯಪ್ಪ ಲೇ ಬುಡೆ ಬಿಡ್ತಾರೆ ಲೋಪರ್ ಪಟ್ಟಿ ನಿನ್ನ ಬಿಡ್ತಾರೆ. ಹಾಳು ಮಾಡ್ಬಿಟ್ಲು ನನ್ನ ಜೈಲು ಕರ್ಕೊಂಡ್ಬಿಟ್ಟು ಬಂದು ಫ್ರೀ ಊಟ ಸಿಗ್ತದೆ ಅಂತ ಇವಾಗ ದಗು ಹೊಡಿತಿದ್ದೀಗೇನ್ಲೆ ಬಿಡ್ತಾರೆ ಪೊಲೀಸ್ನವ್ರು. ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಇಲ್ಲೇ ನೆಮ್ಮದಿಯಾಗೈತೆ, ಇಲ್ಲೇ ಸಂದಕಿರನ, ಇಲ್ಲೇ ಚೆನ್ನಾಗೈತೆ ಅಂತ ಹೇಳ್ತಿದೆಯಲ್ಲೇ ಮಾನ್ಗೇಡಿ. ನಿನ್ನಂತ 3 ಬಿಟ್ಟೊಳಗೆ ತಿಪ್ಪೆಗೆ ಮನಿ ಕಂಡ್ರೂ ಖುಷಿ ಆಯ್ತದೆ, ನನಗೆ ಜೀವ ಹೋಯ್ತೈತೆ. ಅಲ್ಲಿ ನನ್ನ ಮಗಳು ಏನು ಮಾಡ್ತಾವಳೋ ಏನು ಕತಿಯೋ? ಅವಳು ಜೀವನ ಹೆಂಗೈತೋ, ಯಾರು ನೋಡ್ಕೊತಾವ್ರು? ಅಲ್ಲಿ ಒಬ್ಳೆ ಹೆಂಗಪ್ಪ ಜೀವನ ಮಾಡ್ತಾವಳೆ? ನನ್ನ ಮಗಳಿಗೆ ಮನೆ ಇಲ್ಲ, ಮಠ ಇಲ್ಲ, ಒಬ್ರು ಕ್ಯಾರೆ ಅನ್ನೋರಿಲ್ಲ ನನ್ನ ಮಗಳನ್ನ. ಯಾರಪ್ಪ ದಿಕ್ಕು ಅವಳಿಗೆ? ಏನಪ್ಪ ಅಂತ ಹೇಳ್ಬಿಟ್ಟು ನಾನು ಯಾತೆ ಚಿಂತೆ ಮಾಡ್ಕೊಂಡು ನಾನು ಕುಂತಿದ್ರೆ, ಅಯ್ಯೋ ಅಲ್ಕ ನಿನ್ನ ಮಕ ಮುಚ್ಚ ನಿನಗೆ. ಲೋಪರ್ ಮುಂಡೆ ಏನು ಮಾಡ್ಬಿಡ್ತಿದ್ಯಾ ನೋಡು, ಹೆಂಗೆ ಹೇಳ್ತಿದ್ಯಾ? ತಿನ್ನೋದು ತೇಗೋದು ಹೇಳ್ತಿದ್ಯಲ್ಲೇ. ನನ್ನ ಮಗಳು ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅವಳು ಗೊತ್ತಾಯ್ತು ನನಗೆ. ಏನು ಮಾಡ್ಕೊಂಡವಳೋ ಊಟಕ್ಕೆ, ಏನು ಮಾಡ್ಕೊಂಡವಳೋ ತಿನ್ನಕ್ಕೆ ಅಂತ ಹೇಳಿ ಹೊಟ್ಟೆ ಎಲ್ಲ ಉರಿತೈತೆ. ಯಪ್ಪ, ನನ್ನೇ ಹೊಡಿತೀಯೇನೆ ಅಂತ ಸಾಚದ್ ಹೆಂಗ್ಸಾಗಿದ್ರೆ ನೀನು ಹೊಸನ ಕದ್ಬಿಟ್ಟು ಮಾರೋಣ ಅಂತ ಹೇಳ್ದಾಗ ಬ್ಯಾಡ, ಮಾರದ್ ಬ್ಯಾಡ. ನಾನು ಮಾನ ಮರುವದಿ ವಸ್ತುಳು ಅವಳು. ನಾನು ಹಂಗೆಲ್ಲ ದುಡ್ಡೆಲ್ಲ ನಾನು ಇಷ್ಟಪಡಕ್ಕಿಲ್ಲ ಅಂತ ಬೊಗಳ್ಬೇಕೈತೆ ನೀನು. ಅದು ಬಿಟ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇದೇನು ಕ್ಯಾಮೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀಗೆ. ನನ್ನ ಮೇಲೆ ಗೂಬೆ ಕೂರಿಸ್ತಿದೀಯೇ, ದೊಡ್ಡ ಗೂಬೆ. ಅಯ್ಯೋ ಮನಿಯಾಳಿ, ಮಾಡೋದೆಲ್ಲ ಮಾಡ್ಬಿಟ್ಟು ನನಗೆ ಹೊಡಿತೇನೆ. ನಿನ್ನ ಬಿಡಕ್ಕಿಲ್ಲ, ಇವತ್ತು ನಿನ್ನ ಬಿಡಕ್ಕಿಲ್ಲ. ಏನು ಮಾಡ್ತೀನಿ ನೋಡು. ನೀನೇನು ಬಿಡಕ್ಕಿಲ್ಲ,
ನಾನು ಬಿಡಕ್ಕಿಲ್ಲ, ನಾನೇನ್ ಮಾಡ್ತೀನಿ ಅಂತ ನೋಡ್ ನೀನು. ನಿನ್ನೂ ಇವತ್ತು ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಏನೋ ಬಿಡು ಅಂತ ಖುಷಿಯಾಗಿ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನನ್ನ ಮೇಲೆ ನೀ ಅಟ್ಯಾಕ್ ಮಾಡ್ಬಿಟ್ರೆ ನಾನು ಸುಮ್ಕೆ ಬಿಟ್ಬಿಡ್ತೀನ? ಆ ಅಯ್ಯಯ್ಯೋ ಮೇಡಮ್ ಅವರೇ, ಇವಳು ನನ್ನ ಹೊಡೆದು ಸಾಯ್ಸಾಕ್ತಾವಳು. ಬರ್ರಿ ಮೇಡಮ್ ಅವಳೆ, ಇದ್ದಕ್ಕಿದ್ದಂಗೆ ನೀನು ತಿಕ್ಲತ್ ಬಿಟ್ಟೈತಿ ಇವಳಿಗೆ. ಯವ್ವ ಬರ್ರಿ ಮೇಡಮ್ ಅವರೇ, ಬರ್ರಿ. ಆಯ್ತಿಲ್ಲ ನನಗೆ. ಬರ್ರಿ ಮೇಡಮ್ ಅವರೇ, ಹೊಡಿತಾವಳೆ, ಜೋರಾಗಿ ಹೊಡಿತಾವಳೆ. ಬನ್ನಿ ಮೇಡಮ್ ಅವರೇ, ಕಾಪಾಡಿ. ಲೇ ಮೊಳ್ಳಿ, ಏನ್ ನಾನು ಒಬ್ಳೆ ಹೊಡಿತಿದ್ದೀನಿ ಅನ್ನಂಗೆ ಮಾತಾಡ್ತಿದ್ದೀಗ? ನೀನು ಹೊಡಿತಿಲ್ವಾ ನನಗೆ? ನೀನು ನನಗೆ ನಾಯಿ ಹೊಡೆದಂಗೆ ಹೊಡಿತಿದ್ಯಾ ನೀನು? ಬಂದ್ಬಿಟ್ಲು ಇಲ್ಲಿ ದೊಡ್ಡ ವಸ್ತು ಏನಾಗಿ ಹೇಳಕ್ಕೆ. ಕಿತ್ತೋದಳು ಹೆಂಗ್ ಸಿಕ್ರ ಹಂಗೆ ನೀ ಆಡ್ತಾಳೆ. ಮನೆಯಾಳು ಬಿತ್ರಿ. ನಿನ್ನಿಂದನೇ ಇವತ್ತು ನಾನು ಬೀದಿಗೆ ಬಂದಿರೋದು. 1000 ಜನ 1000 ಹೇಳಿದ್ರು ನನಗೆ ಬ್ಯಾಡ ಬ್ಯಾಡ ಅಂತ ಕೇಳಲಿಲ್ಲ. ನಿಂದು ಐರನ್ ಲೆಗ್ಗು ಕಣೆ, ನಿಂದು ಐರನ್ ಲೆಗ್ಗು. ಏನೇ ಅಂದೆ? ನಂದು ನೆನೆಯ ಐರನ್ ಲೆಗ್ಗು ಅಂತೀಯೇನೆ? ಹಾ, ಅಂದ್ರೆ ನಾನು ಅಷ್ಟು ದರಿದ್ರದೊಳ ಥರ ಕಾಣಿಸ್ತಿದ್ದೀನೇನೆ. ನಾನು ಊರಾಗೆಲ್ಲ ನಮ್ಮ ಮನೆಗೆಲ್ಲನೂ ಮಹಾಲಕ್ಷ್ಮಿ ಕಾಲಿಕ್ಕುದ್ರೆ ಸಾಕು ಮನೆಯೆಲ್ಲ ಉದ್ಧಾರ ಆಯ್ತದೆ, ಹಂಗೆ ಹಿಂಗೆ ಅಂತ ಹೇಳಿ ಬೆಳೆಸವ್ರೆ ಕಳ್ಳೆ ನನಗೆ. ಅಂಥದ್ರಾಗ ನಂದು ನೆನೆಯ ಐರನ್ ಲೆಗ್ಗು ಅಂತೀಯೇನೆ? ಅಂದರೆ ನನ್ನ ಕಾಲು ಕೆಟ್ಟ ಗುಣನೇ ನಂದು? ನಾನು ಕೆಟ್ಟೋಳೇನೆ? ನಾನಂತ ಒಳ್ಳೆ ಹುಡಿಕೊಂಡೋದ್ರೂ ನಿಂಗೆ ಸಿಗಕ್ಕಿಲ್ಲ ಕಣ್ಲೆ. ನನ್ನ ಕಾಲು ನೀವು ಐರನ್ ಲೆಗ್ಗು ಅಂತೀಯ ಅಂದರೆ ಈ ಕಾಲಾಗೆ ನೀನು ಜಾಡ್ ಸತ್ತೀನಿ ನೋಡು. ಯಪ್ಪ ಯವ್ವ, ಹೋಯ್ತು ಕಣವ ಸೊಂಟ. ಅಯ್ಯಪ್ಪ ನಂದು ಹೋಯ್ತು. ಆದ್ರೂ ನಿನ್ನ ಬಿಡಕ್ಕಿಲ್ಲ. ನಿನ್ ಏನು ಮಾಡ್ತೀನಿ ನೋಡ್ತೀರೇ? ಏನನ್ನ ದೊಡ್ಡ ರೋಗ ಬಂದೇನಿಯ ಸಾಯೋದು ಮನಿ ಹೇಳಿ ನೀನು? ಹಾಳಾಗೇನಿಯ ಹೋಗೋದು? ನೀನಂತೂ ದೊಡ್ಡ ರೋಗ ಬಂದು ಸಾಯ್ತೀಯ ನೋಡ್ತಾ ಇರು ನೀನು. ನಾನು ನಿಂಗೆ ಅಯ್ಯೋ ಅನ್ನಿಸ್ತಿದ್ದೀಗಲ್ಲ, ನೀನು ಉದ್ಧಾರ ಆಗಕ್ಕಿಲ್ಲ. ಯವ್ವ ನನ್ನ ಮಗಳೇನು ಮಾಡ್ತಾವಳು ಅಂತ ನಾನು ಟೆನ್ಷನ್ ಆಗಿದ್ರೆ ಈ ಬಿತ್ರಿ ಮನೆಯಾಳು ಬಿತ್ರಿಗೆ ತಿನ್ನೋದು ಉಣ್ಣೋದು ಮನೆ ಕಳೆದೇನಿಯ ಚಿಂತೆ. ಗಂಡ ಮಕ್ಕಳು ಯಾರು ಏನು ಹಾಳಾಗೋದ್ರು ಪರವಾಗಿಲ್ಲ ನಿನಗೆ. ಆದರೆ ನೀನು ಮಾತ್ರ ಉಣ್ಕೊಂಡು ತಿನ್ಕೊಂಡು ಸಂದಕ್ಕಿರ್ಬೇಕಲ್ವೇನೆ? ನಿನ್ನಂಥ ಸ್ವಾರ್ಥಿನ ನಾನು ನೋಡೇ ಇಲ್ಲ. ಆ ದೇವ್ರು ಅದು ಯಾವಾಗ ನಿನ್ನ ಪ್ರಿಯಾಗಿದ್ದಾಗ ಹುಟ್ಟಿಸ್ಬಿಟ್ನೋ ಏನು ಕತ್ತಿಯೋ ನಾಕಾಣೆ. ನಿನ್ನಂಥ ಮನೆಯಾಳಿನ ನೋಡೇ ಇಲ್ಲ. ಬೀದಿಗೆ ಬಿದ್ರೂ ಇನ್ನೊಂಥರ ಆಡ್ತಾಳೆ, ಜೈಲಾಗಿದ್ರು ಇನ್ನೊಂಥರ ಆಡ್ತಾಳೆ. ಅಯ್ಯೋ ಹೋಗಿ ಆ ದೇವ್ರನ್ನ ನಾಳಾಗೋಗ್ಲಿ ಅಂತಾನೆ ನೀನು ಫ್ರೆಂಡ್ಶಿಪ್ ಮಾಡಿಸ್ಬಿಡ್ತಾ ಅಂತ ಹೇಳ್ಬಿಟ್ಟು ಬೇಕಂತಾನೆ ನೀನು ಫ್ರೆಂಡ್ಶಿಪ್ ಮಾಡಿಸ್ಬಿಡ್ತಾ. ಹೋಗಿ ಇಂಥ ಕೆಲಸ ಮಾಡಿಸ್ಬಿಡ್ತಾ ಅಂತ ಒಂಥರ ಜೀವ ಎಲ್ಲ ನೊಂದಂಗೆ ಆಯ್ತಾಯ್ತು ನನಗಂತೂ. ಲೋಪರ್ ಮನೆಯಾಳಿ, ನೀನಂತೂ ಉದ್ಧಾರ ಆಗಕ್ಕಿಲ್ಲ. ನೀನು ಹಾಳಾಗೆ ನನ್ನ ಸಾಪಕ್ಕೆ ಹಾಳಾಗೋಯ್ತೆ ನೋಡ್ತೀರ ನೀನು. ಯವ್ವ ನನ್ನ ಕೈಲಿ ಆಯ್ತಾ ಇಲ್ಲ. ಏನು ನೀನ್ ಸಾಪ್ ಹಾಕಿದ ತಕ್ಷಣ ತಟ್ಟದು? ನೋಡೆ ನಂದು ಐರನ್ ಲೆಗ್ಗು ಅಂತ ಹೇಳ್ದಲ್ಲ, ನೋಡೆ ನಿಂದ್ ಕಣ್ಲೆ ಐರನ್ ಲೆಗ್ಗು, ನಂದಲ್ಲ. ನೋಡ್ಲೆ ನಾನು ಇಕ್ಕಿದ ಕಡೆ ಎಲ್ಲ ಪಾವನಾಗೋಗ್ಬಿಟ್ಟೈತೆ ಎಲ್ರ ಜೀವನವೇ. ನೀನಷ್ಟೇ ನೀ ಹೇಳ್ತಿರೋದು ಐರನ್ ಲೆಗ್ಗು ಅಂತ. ಯಾರನ ಒಬ್ರು ಹೇಳಪ್ಪ, ಕಮೆಂಟಾಗಿ ಹೇಳಪ್ಪ ಯಾರನ ಒಬ್ರು, ಈ ಸುಮಿದು ಐರನ್ ಲೆಗ್ಗು ಅಂತ ಹೇಳ್ಬಿಟ್ಟು. ಅವತ್ತು ನೀನು ಹೇಳ್ದಂಗೆ ಕೇಳ್ಬಿಡ್ತೀನಿ. ನಂದು ಐರನ್ ಲೆಗ್ ಯಾಕಾಯ್ತದೆ? ನಿಂದು ಕಣ್ಲೆ ದರಿದ್ರ ಐರನ್ ಲೆಗ್ಗು. ನಿಂದೇನೆ ನೀಯ ದರಿದ್ರದೊಳೆ. ನನ್ನ ಬಗ್ಗೆ ಮಾತಾಡ್ತಾಳೆ. ನಾನು ಎಂಥ ಲಕ್ಕಿ ಗೊತ್ತಾ? ನನ್ನ ಗಂಡ ನನ್ಗೆ ಯಾವಾಗೂ ನೀನು ಲಕ್ಕಿ, ನೀನು ಮುಟ್ಬಿಟ್ಟು ದುಡ್ಡು ಕೊಡು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವಾಗೂ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗೋನು. ಅದಕ್ಕೆ ನನಗೆ ಅವ್ನು ಹಾಳಾಗಿ ಹೋಗಿ ಇವತ್ತು ಏನು ಗೊತ್ತಿಲ್ಲದಂಗೆ ಬೀದಿಗೆ ಬಂದಿರೋದು. ಏನೇ ಅಂದೆ? ಏಯ್ ಇದನ್ನೇನು ಜೈಲು ಅಂತ ಅನ್ಕೊಂಡಿದ್ರು, ಫಿಶ್ ಮಾರ್ಕೆಟ್ ಅಂತ ಅನ್ಕೊಂಡಿದ್ರು? ತಿಂದ್ಕೂಳ ಹೆಚ್ಚಾಗಿ ಏನ್ರ ಮಾಡ್ತಾ ಇದ್ರ ಇಬ್ರು? ಏ ಸುಮಿ, ಏನೈತ್ ನಿನ್ನ ಅವತಾರ? ಮೇಡಮ್ ಅವರೇ ಎಕ್ಸರ್ಸೈಸ್ ಮಾಡ್ತಾ ಇವ್ನಿ, ಎಕ್ಸರ್ಸೈಸ್. ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ. ಎಕ್ಸರ್ಸೈಸ್ ಅಂತ ಎಕ್ಸರ್ಸೈಸ್ ಇಲ್ಲಿ ಕಿತ್ತಾಡ್ಕೊಂಡು ಜೋರಾಗಿ ಅಲ್ಲಿ ತನಕ ಕೇಳಿಸ್ತೈತೆ. ಎಕ್ಸರ್ಸೈಸಾ? ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ಈಗ ಮೇಲ್ಗಡೆಯಿಂದ ಹೇಳು SI ಅವ್ರು ಬರ್ತಾವ್ರೆ. ನಿಮ್ಮಂತ ಅವತಾರಗಳು ನೋಡ್ಬಿಟ್ರೆ ಒಂದೇ ತ ಕುಂತಿರ್ತೀವಲ್ಲ ಮೇಡಮ್ ಅವರೇ, ಅದಕ್ಕೆ ನೀನಿಯ ಕಾಲು ಗೀಲು ಎಲ್ಲ ಹಿಡ್ಕೊಂಡ್ಬಿಟ್ಟಿರ್ತಾವ. ಅದಕ್ಕೆ ನೀನಿಯ ನಮಗ್ ತಾನೇ ಇನ್ನೇನು ಕೆಲಸ ಐತೆ? ಅದಕ್ಕೆ ತಿನ್ಕೊಂಡು ಉಣ್ಕೊಂಡು ಮನೆ ಕಳದೆ ಅಲ್ವಾ? ಅದಕ್ಕೆ ನೀನಿಯ ಸುಮ್ಮನೆ ಕುಂತ್ಕೊಂಡ್ರೆ ಕಾಲು ಕೈ ಎಲ್ಲ ನೋವು ಹಂಗೆ ಹಿಡ್ಕೊಂಬಿಟ್ಟು ಒಂಥರ ಜುಮ್ ಅಂತ ಹಿಡ್ಕೊಂಡ್ಬಿಡ್ತವೆ. ಅದಕ್ಕೆ ನೀನಿಯ ಏನಾರ ಒಂದು ಎಕ್ಸರ್ಸೈಸ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಇವಳಿದ್ದು ಎಕ್ಸರ್ಸೈಸ್ ಮಾಡೋಣ ಬಾ ಅಂತ ಅಂದ್ಲು. ನಾನು ಸರಿ ಅಂತ ಈಗ ಹಿಂಗೆ ಮಾಡೋಣ ಅಂತ ಹೋದೆ, ಅಷ್ಟ್ರಾಗಿ ನೀವು ಬಂದ್ಬಿಟ್ರಿ. ಅಷ್ಟೇ ನೀನಿಯ, ಇನ್ನೇನು ಇಲ್ಲ ಮೇಡಮ್ ಅವರೇ. ಸುಳ್ಳು ಮೇಡಮ್ ಅವರೇ, ನನ್ನ ಹತ್ರನೇ ಜೋರಾಗಿ ಜಗಳಕ್ಕೆ ಬಿದ್ದವಳೆ. ಮೇಡಮ್ ಅವರೇ ನಾನು ಮಾಡೋ ಎಕ್ಸರ್ಸೈಸ್ನ ಅವಳು ಹಿಂಗೆ ಅನ್ಕೊಂಡ್ರೆ ನಾನು ಏನು ಮೇಡಮ್ ಅವರೇ ಮಾಡೋಕ್ಕಾಯ್ತದೆ? ನಾನು ಎಕ್ಸರ್ಸೈಸ್ ಮಾಡ್ತಿರೋದು ಅದನ್ನೇ ನೀ ಅವಳು ತಿಳ್ಕೊಂಬಿಟ್ಟು ಹೊಡೆದಾಡ್ತಿದ್ದೀನಿ ಬಡ್ದಾಡ್ತಿದ್ದೀನಿ ಅಂತ ಅಂದ್ಕೊಂಡವಳು. ಇಬ್ಬಿಬ್ರು ಸೇರ್ಬಿಟ್ಟು ಜಿಮ್ಮಾಗೆಲ್ಲ ಮಾಡ್ತಾರಲ್ಲ ಮೇಡಮ್ ಅವರೇ, ಅಂಥ ಎಕ್ಸರ್ಸೈಸ್ ಮಾಡ್ತಿದ್ದೆ ಅಷ್ಟೇ ಮೇಡಮ್ ಅವರೇ. ಅಷ್ಟೇನೆ ಮೇಡಮ್ ಅವರೇ. ಅವಾಗೇ ಕಳಿಸಿದ್ರಲ್ಲ ನೀವು, ಅದೇ ಕೈದಿ ಅವಳು ಹೇಳಿದ್ಲು ನೀವು ಮಜ್ಜಿಗೆನೂ ಕೊಡ್ತೀರಂತೆ ಬ್ಯಾಸ್ಗೆನಾಗೆ. ಪರವಾಗಿಲ್ಲ ಮೇಡಮ್ ಅವರೇ. ನಾವು ಮಜ್ಜಿಗೆ ಅಂದ್ರೇ ಹೆಂಗೋ ತಂಪಾಗಿರ್ತದೆ ಕೊಡಿ. ಅದಕ್ಕೊಂಚೂರು ಶುಂಠಿನೂ, ಆಮೇಲೆ ಇನ್ನೊಂದು ಏನೋ ಹಾಕ್ತಾರಲ್ಲಪ್ಪ, ಒಂಚೂರು ಖಾರಕ್ಕೆ ಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಟು ಹಾಕ್ಬಿಟ್ರೆ ಮಸಾಲ ಮಜ್ಜಿಗೆ ಆಯ್ತದಲ್ಲ ಮೇಡಮ್ ಅವರೇ. ತಿನ್ನಕ್ಕೆ ಆನಂದನೂ ಆನಂದ.
ಸೂಪರ್ ಆಗಿರ್ತದೆ ಮೇಡಮ್ ಅವರೇ. ಹಂಗೆ ಮಾಡ್ಕೊಡಿ. ಹಾಗೇನೆ ಟೀ ಕಾಪಿನೂ ನೀವೇ ಹೇಳ್ತಿದ್ರಲ್ಲ, ಕಾಪಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡೋದು ಒಂಚೂರು ನೋಡ್ಕೋಬೇಕು ಅಂತ. ಮೇಡಮ್ ಅವರೇ, ನಾವಿದ್ದಂಗೆ ವ್ಯವಸ್ಥೆ ಮಾಡಿದ್ರೆ ಪರವಾಗಿಲ್ಲ ಮೇಡಮ್ ಅವರೇ. ನಾವಿದ್ದಂಗೆನೇ ಹೆಂಗನ ಕುಡ್ಕೊಂಡು ನಾನು ಕುಂತ್ಕೋತೀವಿ. ತುಂಬ ಚೆನ್ನಾಗೈತೆ ಮೇಡಮ್ ಅವರೇ ಹೊಸ ಜೈಲು. ಹಳೆ ಜೈಲಾಗಿದ್ರೆ ಅಯ್ಯೋ ಚೆನ್ನಾಗಿರಲಿಲ್ಲ. ಇದು ಹೊಸ ಜೈಲಲ್ವಾ ಮೇಡಮ್ ಅವರೇ? ಸೂಪರ್ ಆಗೈತೆ, ಹೇಳು ಮಾಡಿಸ್ದಂಗೈತೆ. ಒಂದು ಸೊಳ್ಳೆನೂ ಇಲ್ಲ ಮೇಡಮ್ ಅವರೇ. ಅಯ್ಯೋ ನಿಮ್ಮ ಅಕ್ಕ ಮುಚ್ಚ. ಅಯ್ಯಯ್ಯೋ ಅಯ್ಯಯ್ಯೋ, ಇನ್ನೊಂದು ಸಲ ಎಕ್ಸ್ಟ್ರಾ ಮಾತು ಬಂತು ಅಂದ್ರೆ ತುಳಿದಾಕ್ಬಿಡ್ತೀನಿ. ನೀನು ನೆಳ್ಕೊಂಡು ಹೋಗ್ಬಿಟ್ಟು ಕೂಳು ನೀರಿಲ್ದಿರೋ ಜಾಗ ಕಳಿಸ್ತೀನಿ. ನಿನ್ನ ಎಷ್ಟೇ ಮಾತಾಡ್ತೀಯ ನೀನು? ಮಾನ ಮರ್ಯಾದಿಲ್ಲ ನಿನಗೆ. ನೋಡು, ಇನ್ಸ್ಪೆಕ್ಷನ್ ಮೇಲ್ಗಡೆಯಿಂದ ದೊಡ್ಡ ದೊಡ್ಡರೆಲ್ಲ ಬರ್ತಾವ್ರೆ ಸರ್ಗಳು. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರ್ಬೇಕು ಅಷ್ಟೇನೆ. ಇಲ್ಲ ಜಾಸ್ತಿ ಮಾತಾಡಿದ್ರೆ ಇಬ್ರಿಗೂ ಮೆಣಸಿನ್ಕಾಯಿ ಘಾಟ್ ಹಾಕ್ಬಿಟ್ಟು ರೂಮಾಗ ಕೂಡ ಹಾಕ್ಬಿಡ್ತೀನಿ ಅಷ್ಟೇನೆ. ಯವ್ವ, ಇವಳಿಂದ ಮೊದ್ಲು ಮೆಣಸಿನ್ಕಾಯಿ ಘಾಟು ಗೀಟು ಎಲ್ಲನೂ ಅದನ್ನ ಬೇರೆ ನೆನೆಯ ನೋಡ್ಬೇಕಾ? ಬ್ಯಾಡ ಕಣ ಯವ್ವ, ಬ್ಯಾಡ. ಇವಳು ಸವಾಸ ನೆನೆಯ ಬ್ಯಾಡ. ಅಮ್ಮಿಕೊಂಡು ಬಾಯಿ ಮುಚ್ಕೊಂಡು ಇದ್ಬಿಡ್ತೀನಿ. ನೋಡು, ಇವಳು ಮಾನ ಮರ್ಯಾದೆ ಬಿಟ್ಟು ಹೆಂಗೆ ಆಡ್ತಾವಳೆ ಅಂತ. ಹೋಗಿ ಹೋಗಿ ಇವಳು ನಂಬಿಟ್ಟು ನಾನು ಹೊಸ ಮರನ ಕರ ಮರನ ಅಂತ ಹೊಂಟಿದ್ನಲ್ಲ. ನಾನಿನಿ ಅಂತ ಮನೆಯಲ್ಲಿರ್ಬೇಡ. ಏಯ್, ನಿನ್ಗೂ ಅಷ್ಟೇನೇ ಹೇಳ್ತಿರೋದು. ಅವತರ ಮಾಡಿ ಜೋರಾಗಿ ಜಗಳ ಮಾಡಿದ್ರು ಎತ್ತಿಸ್ಬಿಡ್ತೀನಿ ಅಷ್ಟೇನೆ. ಸುಮ್ಮನೆ ಇರಕ್ಕೇನೆ ಬಿಡಲ್ಲ. ಅಲ್ಲಿ ಮೇಲ್ಗಡೆಯಿಂದ ಹೇಳಿದ್ನಲ್ಲ, ಅಧಿಕಾರಿಗಳೆಲ್ಲ ಬರ್ತಾವ್ರೆ. ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ಅಂದ್ರೆ ಮುಚ್ಕೊಂಡು ಬಿದ್ದಿರ್ಬೇಕು. ನೀವು ಹಿಂಗೆ ಆಡ್ತಾ ಇದ್ರೆ ಗಾಳಿ ಬಿಡಿಸ್ಬಿಡ್ತೀನಿ. ಲೋಫರ್ ಬಡ್ಡಿಗ್ಲಾ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಏನ್ ಅನ್ಕೊಂಡಿದ್ದೀರಾ? ನೀವೇನ್ ಮಾಡಿದ್ರು ಸುಮ್ಮನಿರ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಕಾರದ ಪುಡಿ ಹಾಕ್ಬಿಡ್ತೀನಿ ನಿನ್ ಮಕ್ಕ ಮುಚ್ಚ. ಇಲ್ಲ ಮೇಡಮ್ ಅವರೇ, ಇವಳಿಂದನೇ ಮೇಡಮ್ ಅವರೇ ನನ್ನ ಬ್ಯಾರೆ ಜೈಲ್ಗೆ ಹಾಕಿ ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ, ನಿಮ್ಮ ಕಾಲಿಗೆ ಬೀಳ್ತೀನಿ. ಬ್ಯಾರೆ ಜೈಲ್ಗೆ ಹಾಕಿ ಮೇಡಮ್ ಅವರೇ. ಇವಳ ಜೊತೆ ನಂಗೆ ಇರಕ್ಕೆ ಇಷ್ಟ ಇಲ್ಲ ಮೇಡಮ್ ಅವರೇ. ಕಟ್ಟಿಸ್ತೀನಿ ನಿನಗೋಸ್ಕರ. ಇನ್ನೊಂದು ಕಟ್ಟಿಸ್ಬಿಟ್ಟು ಹಾಕ್ತೀನಿ ಬಿಡು. ಪಾಪ ನಿಮ್ಮ ಅಪ್ಪದ ಕಾಸು ಕೊಟ್ಟಿದ್ದ ನೋಡು ಗೌರ್ಮೆಂಟ್ಗೆ, ಅದಕ್ಕೆ ಕಟ್ಟಿಸ್ತೀನಿ. ಮನ್ಯಾಳಿ ಹೊಸ ಜೈಲಿಗೆ ಬೇರೆ ಹಾಕ್ಬೇಕಂತೆ. ಹೊಸ ಜೈಲ್ಗೆ ನಿಮಗೆ ಅವ್ರು ಹೋದ್ಮೇಲೆ ಬಂದು ಮುಟ್ಕತೀನಿ ನೋಡು. ಸರಿಯಾಗಿ ಮುಟ್ಕೊಂಡು ನಿಮಗೆ ಇನ್ನೊಂದ್ಸಲ ಜೈಲು ಅಂದ್ರೆ ಕೈ ಕಾಲು ನಡುಗಬೇಕು, ಹಂಗು ಬೆಂಡ್ ಎತ್ತುತ್ತೀನಿ. ಅವಾಗೆ ನಿಮಗೆ ಬುದ್ಧಿ ಬರೋದು. ಆಟ ಆಡ್ತಿದ್ದೀರಾ? ಯವ್ವ, ನಂಗೆ ಇವಳಿಂದ ನೆಮ್ಮದಿ ಇಲ್ಲ. ಬ್ಯಾರೆ ಕಡೆ ಕರೆಸ್ಕೊಳ್ರು ನನ್ನ. ಆಯ್ತಿಲ್ಲ, ನಂಗೆ ಬ್ಯಾರೆ ಕಡೆ ಕರೆಸ್ಕೊಳ್ರು. ಇವಳಿಂದ ನಂಗೆ ನೆಮ್ಮದಿ ಇಲ್ಲ. ಬ್ಯಾರೆ ಕಡೆ ಕರೆಸ್ಕೊಳ್ರು ಯವ್ವ. ಆಯ್ತಿಲ್ಲ ಯವ್ವ, ನಂಗೆ ಆಯ್ತಿಲ್ಲ. ಸುಮ್ಕಿರು. ಬ್ಯಾರೆ ಕಡೆ ಹೋದ್ರೆ ಅವ್ರು ಇನ್ನೂ ಟಾರ್ಚರ್ ಕೊಡ್ತಾರೆ, ಬ್ಯಾರೆ ಹೆಂಗಸ್ರುಗಳೆಲ್ಲ. ನಾನೇ ಎಷ್ಟೋ ವಾಸಿ. ನಿನ್ ಮಕ ಮುಚ್ಚ. ವಾಸಿನಂತೆ ವಾಸಿ. ನೀನ್ ಯಾವ ಸೀಮೆ ವಾಸಿನೇ ಅಮ್ಮಿಕೊಂಡಿರೆ?